ನಾವಿವತ್ತು ಡಬಲ್ ಹಾರ್ವೆಸ್ಟಿಂಗ್ ಮಾಡ್ತಾಯಿದ್ವಿ. ಸಿಹಿಗೆಣಸು ಮತ್ತು ಮರಗೆಣಸು ಎರಡರದ್ದು ಹಾರ್ವೆಸ್ಟ್ ಮಾಡ್ತಾಯಿದ್ವಿ. ಇಲ್ಲಿ ಮರಗೆಣಸು ಗಿಡ ಕಾಣಿಸ್ತಾ ಇದೆ, ಅದ್ರ ಕೆಳಗಡೆ ಇದು ಸಿಹಿಗೆಣಸು. ಇದೇನಿಲ್ಲ, ಬೇಯಿಸ್ಕೊಂಡು ತಿನ್ಬೋದು ಮರಗೆಣಸನ್ನ, ಇಲ್ಲ ಈ ಥರ ಮಾಡ್ಕೊಬೋದು, ಪಲ್ಯ ಮಾಡ್ಕೊಬೋದು, ಆಮೇಲೆ ಸಾರು ಮಾಡ್ತಾರೆ, ಆಮೇಲೆ ಇದರಲ್ಲೂ ಬಜ್ಜಿ ಮಾಡ್ಬೋದು. ಈ ಎಲೆನ ಮೇಕೆಗಳಿಗೆಲ್ಲ ಕೊಡ್ಬೋದು, ತಿಂತಾವೆ ಚೆನ್ನಾಗಿ. ಆಗಿದೆ, ಒಳ್ಳೆ ಮರಗೆಣಸು ಆಗಿದೆ. ಸುಮಾರು ಇರುತ್ತೆ, ಸೈಡ್ ಮಣ್ಣನ್ನು ತೆಗಿಬೇಕು. ಸುಮಾರು ಉದ್ದ ಇರುತ್ತೆ. ಎಸ್, ಒಳ್ಳೆ ಸಿಕ್ತು ನೋಡಿ ಆಲ್ರೆಡಿ 2 ನಿಮಿಷಕ್ಕೆ ಎರಡು ಸಿಕ್ಬಿಡ್ತು. ಒಳ್ಳೆ ಇದ್ರ ಥರ ಕಾಣಿಸುತ್ತೆ, ಯಾವುದೋ ಬೇರ್ ಥರ, ಮರದ ಬೇರ್ ಥರ. ಇದೇ 1 kg ಬರುತ್ತೆ ಗ್ಯಾರಂಟಿ. ಎಳ್ದೆ ಬಂದ್ಬಿಡ್ತು ನೋಡಿ, ಇದು ಆವಾಗಲೇ ಇದು ಅಲ್ಲ, ಅರ್ಧ kg ಬಂದ್ಬಿಡುತ್ತೆ. ಅರ್ಧ ಇಲ್ಲ ಅಂದರೂ ಅಟ್ಲೀಸ್ಟ್ ಒಂದು 300 ಗ್ರಾಮ್ಸ್ 400 ಗ್ರಾಮ್ಸ್ವರೆಗೂ ಬರುತ್ತೆ. ಹಲೋ ಎಲ್ಲರಿಗೂ ಕೊಡಗು ದ ಹೆವೆನ್ ಅನ್ನರ್ ಚಾನಲ್ಗೆ ಸ್ವಾಗತ. ನಿಮ್ಮ ಕೊಡಗಿನ ಹುಡುಗ ಚೇತನ್ ಮಜಲ್ಗದ್ದೆ. ನಾವಿವತ್ತು ಆ್ಯಸ್ ಯೂಶ್ವಲ್ ಕೊಡಗಿನಲ್ಲೇ ಇದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವಿವತ್ತು ಡಬಲ್ ಹಾರ್ವೆಸ್ಟಿಂಗ್ ಮಾಡ್ತಾಯಿದ್ವಿ. ಏನು ಡಬಲ್ ಹಾರ್ವೆಸ್ಟಿಂಗ್ ಅಂತ ಕೇಳಿದ್ರೆ ನೀವು, ನಾವಿವತ್ತು ಸಿಹಿಗೆಣಸು ಮತ್ತು ಮರಗೆಣಸು ಎರಡರದ್ದು ಹಾರ್ವೆಸ್ಟ್ ಮಾಡ್ತಾಯಿದ್ವಿ. ನನಗೆ ಮರಗೆಣಸು ತಿನ್ನಬೇಕು ಅನಿಸ್ತಾಯಿತ್ತು, ಅದಕ್ಕೆ ಹೆಂಗೂ ರೆಡಿಯಾಗಿದೆ, ರೆಡಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಮರಗೆಣಸು ಗಿಡ. ಸೊ ಅದನ್ನು ಇವಾಗ ಅಗ್ದುಬಿಟ್ಟು ನೋಡೋಣ, ಹಾರ್ವೆಸ್ಟ್ ಮಾಡೋಣ, ಎಷ್ಟು ಸಿಗುತ್ತೆ ಅಂತ ನೋಡೋಣ. ಸಿಗ್ಬೋದಾ ಇಲ್ವೋ, ಮರಗೆಣಸು ಸಿಗ್ಬೋದು, ಸಿಹಿಗೆಣಸು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನಿಮಗೆ ತೋರಿಸ್ತೀನಿ, ಗಿಡ ತೋರಿಸ್ತೀನಿ ಹೆಂಗಿದೆ ಅಂತ. ಬನ್ನಿ ಇವತ್ತು ಅದನ್ನ ಹಾರ್ವೆಸ್ಟ್ ಮಾಡ್ಕೊಂಬರೋಣ, ನೋಡೋಣ ಎಷ್ಟು ಸಿಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಇದು ನಮ್ಮ ತೋಟಕ್ಕೆ ಎಂಟ್ರೆನ್ಸು. ಹಿಂಗೆ ಹತ್ತಿ ಹಿಂಗೆ ಮೇಲೋಗಿ ಇಲ್ಲಿ ನೋಡಿದ್ರೆ ನೀವು, ಇಲ್ಲಿ ಮರಗೆಣಸು ಗಿಡ ಕಾಣಿಸ್ತಾ ಇದೆ, ಅದ್ರ ಕೆಳಗಡೆ ಇದು ಸಿಹಿಗೆಣಸು. ಇದು ಅವಾಗ ಒಂದು ಟೈಮಲ್ಲಿ ಸುಮ್ಮನೆ ಹಾಕಿದ್ದೆ, ಇಲ್ಲೊಂಚೂರು ಜಾಗ ಇತ್ತು ಅಂದ್ಬಿಟ್ಟು. ಅದು ನೋಡಿ ಎಷ್ಟು ಉದ್ದ ಆಗಿದೆ, ಫುಲ್ಲು ಅಲ್ಲೆಲ್ಲ ಆಗಿದೆ. ಸೊ ಇದೆಲ್ಲ ಬಂದಿರುತ್ತೆ ಇವಾಗ, ಆಲ್ರೆಡಿ ಗೆಣಸು ಆಗಿರುತ್ತೆ. ಸೊ ಅದಕ್ಕೆ ಇವಾಗ ಇದನ್ನ ಹಾರ್ವೆಸ್ಟ್ ಮಾಡೋಣ. ಇದು ನೋಡಿ, ಇದೆಲ್ಲ ಸಿಹಿಗೆಣಸು ಬಳ್ಳಿ. ಇದು ಏನೋ ಬಳ್ಳಿ ಬಂದಿದೆ, ಇದರಲ್ಲಿ ಏನಾದ್ರು ಬಂದಿರುತ್ತೋ ಇಲ್ವೋ ಗೊತ್ತಿಲ್ಲ, ಚೆಕ್ ಮಾಡಿ ನೋಡೋಣ. ಏನಾದ್ರು ಸಿಕ್ಕಿದ್ರೆ ಬೋನಸ್ಸು. ಈ ಸಿಹಿಗೆಣಸು ಏನಾದ್ರು ಸಿಕ್ಕಿದ್ರೆ ಅದರಲ್ಲಿ ಇದು ಬೋಂಡ ಏನಾದ್ರು ಬಜ್ಜಿ ಮಾಡ್ತೀನಿ, ಸಿಹಿಗೆಣಸಿನ ಬಜ್ಜಿ. ಅದು ಚೆನ್ನಾಗಿರುತ್ತೆ, ನನಗಿಷ್ಟ. ಅದು ಸಿಕ್ಕಿದ್ರೆ ಮಾಡ್ತೀನಿ. ಇದೇ ವೀಡಿಯೋದಲ್ಲಿ ತೋರಿಸಲ್ಲ, ಅದನ್ನು ಬೇರೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಅಕಸ್ಮಾತ್ ಸಿಕ್ಕಿದ್ರೆ. ಸಿಗಲಿಲ್ಲ ಅಂದರೆ ಬರೀ ಮರಗೆಣಸು. ಇದೇನಿಲ್ಲ, ಬೇಯಿಸ್ಕೊಂಡು ತಿನ್ಬೋದು ಮರಗೆಣಸನ್ನ, ಇಲ್ಲ ಈ ಥರ ಮಾಡ್ಕೊಬೋದು, ಪಲ್ಯ ಮಾಡ್ಕೊಬೋದು, ಆಮೇಲೆ ಸಾರು ಮಾಡ್ತಾರೆ, ಆಮೇಲೆ ಇದರಲ್ಲೂ ಬಜ್ಜಿ ಮಾಡ್ಬೋದು. ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ತವಾ ಫ್ರೈ ಮಾಡಿದ್ರೆ ಒಳ್ಳೆ ಫಿಶ್ ಫ್ರೈ ಆಲ್ಟರ್ನೇಟಿವ್ ಆಗಿ ಇದನ್ನು ಇದ್ರದ್ದು ತಿನ್ಬೋದು, ಚೆನ್ನಾಗಿರುತ್ತೆ ಒಂಥರ. ಸೊ ಇವಾಗ ಬನ್ನಿ, ಇದನ್ನು ಮಾತಾಡೋದು ನಿಲ್ಲಿಸ್ಬಿಟ್ಟು ಇವಾಗ ಹಾರ್ವೆಸ್ಟ್ ಮಾಡೋಣ ಬನ್ನಿ. ಸೊ ಫಸ್ಟು ಇದನ್ನೆಲ್ಲ ಕಡ್ಕೊಳ್ಳೋಣ, ಈ ಗೆಣಸು ಇದನ್ನೆಲ್ಲ. ಆವಾಗ ಇದು ಅಗಿಯೋಕ್ಕೆ ಈಸಿ ಆಗುತ್ತೆ. ಇದನ್ನೆಲ್ಲ ಕಡ್ಕೊಂಬಿಡೋಣ. ನಂಗೆ ಕಡಿಯೋಕ್ಕೆಲ್ಲ ಕರೆಕ್ಟಾಗಿ ಬರೋಲ್ಲ, ಯಾಕಂದರೆ ನಂಗೆ ಅಭ್ಯಾಸ ಇಲ್ಲ, ಇವಾಗ ಕಲಿತಾ ಇರೋದು. ಒಂದೇ ಶಾರ್ಟಲ್ಲೆಲ್ಲ ಕಡಿಯೋಕ್ಕಾಗಲ್ಲ, ಟ್ರೈ ಮಾಡ್ತೀನಿ ಅದು. ಓಹ್, ಕಟ್ಟಾಯಿತು. ಬನ್ನಿ, ಹಿಂಗೆ ಎಲ್ಲದನ್ನು ಕಟ್ ಮಾಡ್ಕೊಂಬಿಡೋಣ. ಎಷ್ಟೊಂದು ಇದೆಯಲ್ಲ, ಎಲ್ಲ ಕಟ್ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ. ನೋಡಿ, ಮರಗೆಣಸೆಲ್ಲ ಕಡ್ದಾಯಿತು. ನೋಡಿ ಎಷ್ಟಿದೆ, ಫುಲ್ಲು ಅದೇ. ಇದೆಲ್ಲ ಏನು ವೇಸ್ಟ್ ಏನಲ್ಲ. ಈ ಎಲೆನ ಮೇಕೆಗಳಿಗೆಲ್ಲ ಕೊಡ್ಬೋದು, ತಿಂತಾವೆ ಚೆನ್ನಾಗಿ. ಆಮೇಲೆ ಈ ಕೋಲ್ ಇದೆಯಲ್ಲ, ಇದನ್ನೇ ಮತ್ತೆ ರೀಪ್ಲಾಂಟ್ ಮಾಡಿದ್ರೆ ಮತ್ತೆ ಹೊಸ ಗೆಣಸು ಗಿಡ ಆಗುತ್ತೆ. ನಾನು ಎಷ್ಟೊಂದು ವೀಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ, ಬೇಕಿದ್ರೆ ಚೆಕ್ ಮಾಡಿ. ಅದೇ ಈ ಥರ ಈ ಎಲೆಗಳನ್ನೆಲ್ಲ ಹಸುಗಳು ತಿಂತ ಗೊತ್ತಿಲ್ಲ, ಮೇಕೆಗಳಂತೂ ತಿನ್ನುತ್ತೆ. ಮೇಕೆಗಳಿಗೆ ಆರಾಮಾಗಿ ಕೊಡ್ಬೋದು, ಅದು ಫೀಡು ಆಗುತ್ತೆ. ಆಮೇಲೆ ಇದ್ರಲ್ಲಿ ಬರೋವಂಥ ಗೆಡ್ಡೆ ನಮಗೂ ಆಹಾರ ಆಗುತ್ತೆ. ಸೊ ಇದು ತುಂಬ ಯೂಸ್ಫುಲ್ಲು, ಸಿಂಪಲ್ಲು, ಏನಿಲ್ಲ. ಹಿಂಗೆ 2 ಕೋಲ್ ಚುಚ್ಬಿಟ್ರೆ ಆಯಿತು, ಅದಾಗದೆ ಬಂದ್ಬಿಡುತ್ತೆ. ಒಂದು 9 ತಿಂಗಳು ಬೇಕು ಫಸ್ಟು ಬರೋಕ್ಕೆ, 7 ರಿಂದ 9 ತಿಂಗಳು. ಅದಾದಮೇಲೆ ನೋಡಿ ಹಾರ್ವೆಸ್ಟ್ ಮಾಡ್ಬೋದು. ಈ ಗಿಡ, ಈ ಸೊಪ್ಪು, ಇದನ್ನೆಲ್ಲ ತೊಗೊಂಡೋಗಿ ಬೇರೆ ಕಡೆ ಹಾಕ್ತೀನಿ. ಅದಾದಮೇಲೆ ಹಾರ್ವೆಸ್ಟ್ ಮಾಡೋಣ, ಅಗ್ದು ನೋಡೋಣ ಎಷ್ಟು ಸಿಗುತ್ತೆ ಅಂತ. ಸೊ ಗೈಸ್, ಎಲ್ಲ ಕ್ಲೀನ್ ಮಾಡಾಯಿತು. ಇವಾಗ ಬನ್ನಿ ಅಗೇಣ ಹಾಕ್ಬಿಟ್ಟು ನೋಡೋಣ ಎಷ್ಟು ಗೆಣಸು ಸಿಕ್ಕಿದೆ ಅಂತ ನೋಡೋಣ ಬನ್ನಿ. ಸೊ ನೋಡಿ, ಸಿಹಿಗೆಣಸೆಲ್ಲ ಫುಲ್ಲು ಸುತ್ತಾ ಇದೆ, ಮಧ್ಯದಲ್ಲಿ ಇದ್ದಿದೆ ಮರಗೆಣಸು. ಸೊ ಫಸ್ಟು ಸಿಹಿಗೆಣಸು ಅಗ್ದು ನೋಡೋಣ. ಸಿಹಿಗೆಣಸು ಏನು ಸಿಗೋಲ್ಲ ಅನಿಸುತ್ತೆ, ಬಟ್ ಆದರೂ ಒಂದು ಸತಿ ಅಗ್ದು ನೋಡೋಣ. ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ನನಗೆ ಸಿಹಿಗೆಣಸು ತುಂಬ ಇಷ್ಟ. ಬನ್ನಿ ಅಗ್ದು ನೋಡೋಣ. ಫಸ್ಟು ಸಿಹಿಗೆಣಸು ಅಗೇಣ, ಆಮೇಲೆ ಮರಗೆಣಸು ಅಗೇಣ. ಇದನ್ನೆಲ್ಲ ಫಸ್ಟ್ ಕಿತ್ಕೊಂಡ್ಬಿಡ್ತೀನಿ.
ಅವಾಗ ಅಗಿಯೋಕ್ಕೆ ಈಸಿ ಆಗುತ್ತಲ್ಲ. ಇದೆಲ್ಲ ಏನು ಗೊತ್ತಾ, ಸುಮ್ಮನೆ ಬೇರು ಬಿಟ್ಟಿರುತ್ತೆ, ಗೆಣಸೇ ಬಿಟ್ಟಿರಲ್ಲ. ಇದು ಹರಡ್ತಾ ಇರುತ್ತೆ. ಗೆಣಸು ಬಿಟ್ಟಿರ್ಬೋದು, ನೋಡೋಣ. ಇನ್ನೆಲ್ಲ ಇವಾಗ ಫಸ್ಟು ಕಿದಾಕ್ಬಿಡೋಣ ಬೇಗ ಬೇಗ, ಟಕ 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 ಅಂತ. ಸೊ ನೋಡಿ, ಎಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ಈ ಗೆಣಸೆಲ್ಲ ತೆಗೆದೆ. ಇದರಲ್ಲಿ ಏನೂ ಇಲ್ಲ ಅಂದ್ಕೊತೀನಿ, ಸಿಗೆಣಸು. ಬಟ್ ಮರಗೆಣಸು ಸಿಗುತ್ತೆ, ನೋಡೋಣ ಅಗಿಯೋಣ. ಸಿಗೆಣಸು ಬಟ್ ಸಿಗೋಲ್ಲ ಅನಿಸುತ್ತೆ, ಅದು ಬರೀ ಹಬ್ಕೊಂಡಿತ್ತು ಅಷ್ಟೇ, ಇನ್ನೂ ಇದು ಬರೋಕ್ಕೆ ಸ್ಟಾರ್ಟ್ ಆಗಿರಲಿಲ್ಲ. ಅದಕ್ಕೋಸ್ಕರ ಇವಾಗ ನೋಡೋಣ, ಇದು ಅಗ್ಬಿಟ್ಟು ನೋಡೋಣ ಅಷ್ಟೇ, ಎಷ್ಟು ಸಿಗುತ್ತೋ ನೋಡೋಣ. ನೋಡಿ, ಇದೆಲ್ಲ ಕ್ಲೀನ್ ಮಾಡಿದ್ದೀನಲ್ಲ, ಇದನ್ನು ಅಷ್ಟೇ. ಇದನ್ನು ಬೇಕಾದ್ರೆ ಮತ್ತೆ ಇನ್ನೊಂದು ಸರ್ತಿ ನೆಟ್ಟರೆ ಇದು ಹೊಸ ಗಿಡ ಆಗುತ್ತೆ. ಬಟ್ ನಾನು ಇದನ್ನು ನೋಡೋಣ, ಆದರೆ ನೆಡ್ತೀನಿ. ಬೇರೆ ಕಡೆ ಇದೆ ಆಲ್ರೆಡಿ, ಮತ್ತೆ ತೋಟದಲ್ಲಿ ಮಧ್ಯೆಲ್ಲ ಸುಮ್ಮನೆ ನೆಟ್ಬಿಡ್ತೀನಿ. ಇದನ್ನ ಅಲ್ಲಲ್ಲಿ ಬರುತ್ತೆ ಅಷ್ಟೇ. ಸೊ ಬನ್ನಿ ಅಗಿಯೋಣ. ಇದರಲ್ಲಿ ಇದೆ ಫಸ್ಟ್ ಇಲ್ಲಿ ನೋಡಿದ ತಕ್ಷಣ ಇಲ್ಲೇ ಗೆಣಸಿದೆ ನೋಡಿ, ಇಲ್ಲಿ ನೋಡ್ಬೋದು ನೀವು. ನೋಡಿ, ಇಲ್ಲೇ ಗೆಣಸಿದೆ, ಆಗಿದೆ, ಒಳ್ಳೆ ಮರಗೆಣಸಾಗಿದೆ. ಸುಮಾರು ಇರುತ್ತೆ. ಬನ್ನಿ ಇವಾಗ ಇದನ್ನ ನಿಧಾನಕ್ಕೆ, ಇದಕ್ಕೆ ಡ್ಯಾಮೇಜ್ ಆಗದೆ ಇರೋ ಥರ ತೆಗೆದು ಅಗಿಯೋಣ. ಇದನ್ನು ಇವಾಗ ನಿಧಾನಕ್ಕೆ ತೆಗಿಬೇಕು. ಒಂಚೂರು ಇದಾಗ್ಬಿಟ್ಟು, ಅಯ್ಯೋ, ಒಂಚೂರು ಇದಾಗ್ಬಿಟ್ಟು ಡ್ಯಾಮೇಜ್ ಆಗಿಬಿಡುತ್ತೆ. ಏನಾಗಿಲ್ಲ, ಅಯ್ಯೋ, ಒಂದು ಡ್ಯಾಮೇಜ್ ಆಯಿತು. ನೋಡಿ, ಇದು ಡ್ಯಾಮೇಜ್ ಆಗೋಯ್ತು. ಇಲ್ಲೊಂದಿತ್ತು ನೋಡಿ, ಇದು ಹಿಂಗೆ ಹಾಕಿದೆ, ಇದು ಕಟ್ಟಾಗೋಯ್ತು. ನಿಧಾನಕ್ಕೆ ತೆಗಿಯೋಣ ಬನ್ನಿ ಇವಾಗ. ಇದು ಗೆಣಸು ತೆಗಿಯೋಕ್ಕೆ ಅಂತಲೇ ಇನ್ನೊಂದು ಟೂಲ್ ಬರುತ್ತೆ, ಅದಿದ್ದರೆ ಅದು ಸ್ವಲ್ಪ ಈಸಿ, ಅದು ಆರಾಮಾಗಿ ತೆಗಿಬೋದು. ಅದಿದೆ ನಮ್ಮ ಹತ್ರ, ಬಟ್ ಅದು ಅಲ್ಲೆಲ್ಲೋ ಇದೆ, ಅದು ತಂದಿಲ್ಲ ನಾನು ಇವಾಗ. ಇದು ಇನ್ನೊಂದಿದೆ, ಇದರಲ್ಲಿ ಸ್ವಲ್ಪ ಟ್ರೈ ಮಾಡ್ತೀನಿ ತೆಗಿಯೋಕ್ಕೆ ನಿಧಾನಕ್ಕೆ. ಡ್ಯಾಮೇಜ್ ಆಗದೆ, ಏಟಾಗದೆ ಇರೋಂಗೆ ತೆಗೆದ್ರೆ ಒಳ್ಳೆಯದು. ಏಟಾಗ್ಬಿಟ್ರೆ ಅದು ಕಟ್ಟಾಗ್ಬಿಡುತ್ತೆ, ಫುಲ್ ಸಿಗೋಲ್ಲ. ನೋಡಿ, ಈ ಥರ ನಿಧಾನಕ್ಕೆ ಸೈಡ್ ಮಣ್ಣನ್ನು ತೆಗಿಬೇಕು. ಇದು ಸುಮಾರು ಉದ್ದ ಇರುತ್ತೆ ನೋಡಿ, ಎಷ್ಟು ಉದ್ದ ಇದೆ. ನಿಧಾನಕ್ಕೆ ತೆಗೆದ್ರೆ ಅವಾಗ ಡ್ಯಾಮೇಜ್ ಆಗೋಲ್ಲ. ಮಣ್ಣು ಸ್ವಲ್ಪ ಗಟ್ಟಿಗಿದೆ, ಮಳೆ ಬಂದು ಸುಮಾರು ಟೈಮ್ ಆಯಿತು, ಅದಕ್ಕೋಸ್ಕರ. ನೋಡಿ ಎಷ್ಟು ಉದ್ದ ಇದೆ, ಇನ್ನೂ ಸುಮಾರು ಉದ್ದ ಇರುತ್ತೆ. ನಿಧಾನಕ್ಕೆ ತೆಗಿಬೇಕು. ಇದೊಂಥರ ಈ ಮೂಳೆ, ಈ ಭೂಮಿಯಲ್ಲಿ ಮೂಳೆ ಹುಡುಕ್ದಾಗ, ಮೂಳೆನ ನಿಧಾನಕ್ಕೆ, ಹಳೆ ಡೈನೋಸಾರಸ್ ಮೂಳೆ ಅದನ್ನೆಲ್ಲ ಹುಡುಕ್ದಾಗ ತೆಗಿತಾರಲ್ಲ, ಆ ಥರ ನಾವು ನಿಧಾನಕ್ಕೆ ತೆಗಿಬೇಕು. ಹಂಗೆ ಹೇಳಿದ್ರೆ ಏನು ತೊಂದರೆ ಇಲ್ಲ, ಬಟ್ ಸುಮ್ಮನೆ ಯಾಕೆ ಡ್ಯಾಮೇಜ್ ಮಾಡೋದು ಅಂತ. ಇನ್ನೂ ಎಷ್ಟು ಉದ್ದ ಇದೆಯೋ ನೋಡೋಣ. ಇನ್ನೂ ಸುಮಾರು ಉದ್ದ ಇದೆ. ಎಷ್ಟು ಉದ್ದ ಹೋಗಿದೆಯಪ್ಪ ಇದು, ಎಲ್ಲಿವರೆಗೂ ಹೋಗಿದೆ? ಓಹೋ, ಇನ್ನೂ ಇದೆ, ಫ್ರೇಮಿಂದ ಆಚೆ ಹೋಗ್ತಾ ಇದೆ. ಏಯ್ ಎಲ್ಲಿದೆಯಾ? ಅಯ್ಯೋ, ಡ್ಯಾಮೇಜ್ ಮಾಡಬಾರ್ದು ಅಂದ್ಕೊಂಡ್ರೆ ಡ್ಯಾಮೇಜ್ ಆಗಿಬಿಡುತ್ತೆ. ನೋಡಿ ಎಷ್ಟು ಉದ್ದ, ಇನ್ನೂ ಇದೆ ಉದ್ದ, ಸಾಕು ಇಷ್ಟು ಉದ್ದ. ಇವಾಗ ಅಯ್ಯೋ, ತೊಂದರೆ ಇಲ್ಲ ನೋಡಿ. ಎಸ್, ಒಳ್ಳೆ ಸಿಕ್ತು ನೋಡಿ. ಗೆಣಸು ಹೆಂಗಿದೆ, ಸೂಪರ್ ಆಗಿದೆ ಅಲ್ಲ. ಬನ್ನಿ ಇನ್ನೆಷ್ಟು ಸಿಗುತ್ತೆ ನೋಡೋಣ. ನೋಡಿ, ಇಲ್ಲೊಂದು ನೋಡಿ, ಸೂಪರ್ ಆಗಿದೆ. ಇವಾಗ ಇದನ್ನೂ ಅಗಿಯೋಣ ಬನ್ನಿ. ನೋಡಿದ್ರೆ ನೀವು ಒಳ್ಳೆ ಇದ್ರ ಥರ ಕಾಣಿಸುತ್ತೆ, ಯಾವುದೋ ಬೇರೆ ಥರ, ಮರದ ಬೇರೆ ಥರ. ಇದು ಆ್ಯಕ್ಚುಲಿ ಒಂದು ಲೆಕ್ಕದಲ್ಲಿ ಬೇರೆ ಲೆಕ್ಕ, ಟ್ಯೂಬರ್ಸ್ ಇದೆಲ್ಲ. ಇದು ಈ ಆಲೂಗಡ್ಡೆ, ಈ ರೂಟ್ ವೆಜಿಟೇಬಲ್ಸು ಅದಕ್ಕೆ ಸೇರಿದಂಥವು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಇದನ್ನ ಇವಾಗ ತೆಗಿಯೋಣ. ನೋಡಿ, ಆಲ್ರೆಡಿ 2 ನಿಮಿಷಕ್ಕೆ ಎರಡು ಸಿಕ್ಬಿಡ್ತು. ಇನ್ನೂ ಸುಮಾರಿದೆ. ನಾನು ಬರೀ ಇಷ್ಟೇ ಆಗದಿರೋದು, ಈ ಕಡೆ ಎಲ್ಲ ಇರುತ್ತೆ. ಬನ್ನಿ ಇವಾಗ ಅಗಿಯೋಣ ಅದನ್ನು. ಕೆಲವೊಂದು ಕಡೆ ಮಣ್ಣು ಸಾಫ್ಟಾಗಿರುತ್ತೆ, ಅಷ್ಟು ಗಟ್ಟಿ ಇರೋಲ್ಲ, ಕಾಂಪ್ಯಾಕ್ಟ್ ಆಗಿರೋಲ್ಲ. ಅಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಇದನ್ನು ಎತ್ಕೊಂಡು
ಹಿಂಗೆ ಇಟ್ಕೊಂಡು ಹಿಂಗೆ ಎಳೆದು ಬಿಡ್ತಾರೆ ಒಂದೇ ಸತಿ. ಎಳೆದ್ರೆ ಅದರಲ್ಲಿ ಎಲ್ಲ ಇರೋದು ಒಟ್ಟಿಗೆ ಅದರಲ್ಲಿ ಬೇರಲ್ಲಿ ಅಂಟ್ಕೊಂಡಿರುತ್ತಲ್ಲ ಗೆಡ್ಡೆಗಳು, ಅದೆಲ್ಲ ಒಂದೇ ಸತಿ ಸಿಕ್ಬಿಡುತ್ತೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಮರ ಇದು ಮಣ್ಣೆಲ್ಲ ಸ್ವಲ್ಪ ಗಟ್ಟಿ ಇದೆ, ಗಟ್ಟಿ ಇರೋ ಕಾರಣ ಅದನ್ನು ಒಂದೇ ಸತಿ ತೆಗಿಯೋಕ್ಕಾಗಲ್ಲ, ಅಗ್ದುಬಿಟ್ಟೆ ತೆಗಿಬೇಕು. ಸೊ ಇದ್ದೀನಿ ಬನ್ನಿ. ಇಲ್ಲಿವರೆಗೂ ಯಾವುದು ಇದು ಸಿಕ್ಕಿಲ್ಲ, ಸ್ವೀಟ್ ಪೊಟ್ಯಾಟೊ ಸೀಗೆಣಸು ಸಿಕ್ಕಿಲ್ಲ, ಬರೀ ಕಸವ ಮರಗೆಣಸು ಮಾತ್ರ ಸಿಕ್ಕಿದೆ. ಸ್ವೀಟ್ ಪೊಟ್ಯಾಟೊನೂ ಆಗ್ಯೋಣ ಬನ್ನಿ. ಇಲ್ಲಿ ನೋಡಿ ಹೆಂಗಿದೆ, ಸಖತ್ತಾಗಿದೆ ಅಲ್ಲ, ಎಷ್ಟು ದೊಡ್ಡದು ನೋಡಿ ಇದು. ಎಷ್ಟು ಇದೇ 1 kg ಬರುತ್ತೆ ಗ್ಯಾರಂಟಿ. ಎಳೆದೆ ಬಂದ್ಬಿಡ್ತು, ನಾನು ಬರಲ್ಲ ಅಂದ್ಕೊಂಡೆ, ಹಾಕ್ಕೊಂಡು ಎಳೆದೆ ಬಂದೇ ಬಿಡ್ತು. ಸಖತ್ತಾಗಿದೆಯಲ್ಲ, ಮಸ್ತು. ಇನ್ನೂ ಇದೆ, ಇದು ಸೀಗೆಣಸು ಇಷ್ಟೇ ಸಿಕ್ಕಿದ್ದು, ಜಾಸ್ತಿ ಸಿಗಲಿಲ್ಲ. ಇದೊಂದು ಪೀಸ್ ಅಷ್ಟೇ ಸಿಕ್ತು, ಪುಟಾಣಿದು ಇಷ್ಟೇ. ಬರೀ ಮರಗೆಣಸು ಮಾತ್ರ, ಸೀಗೆಣಸು ಅಷ್ಟು ಚೆನ್ನಾಗಿ ಬರಲಿಲ್ಲ, ತೊಂದರೆ ಇಲ್ಲ. ಇದಾದರೂ ಸಿಕ್ತಲ್ಲ ನೋಡಿ, ಇದೆಲ್ಲ ಚಿಕ್ಕ ಚಿಕ್ಕ ಮರಗೆಣಸು. ಇದು ಮಾತ್ರ ಒಳ್ಳೆ ಸೈಜ್ ಇದೆ, ಸಖತ್ತಾಗಿದೆ. ಬನ್ನಿ, ಇನ್ನೂ ಇರುತ್ತೆ ಹಾಗೇನ. ಇನ್ನೂ ನೋಡಿ 2 ಇದೆ, ಇಲ್ಲೊಂದು ಆಲ್ಮೋಸ್ಟ್ ಎಲ್ಲ ತೆಗೆದೋಯ್ತು. ನೋಡಿ ಎಷ್ಟು ಸಿಕ್ಕಿದೆ ಅಂತ, ಸುಮಾರು ಸಿಕ್ಕಿದೆ. ಇದೊಂದು ಅದ್ರದ್ದು ಇದು ಗಿಡ, ಇಲ್ಲಿಂದ ಇದು ಗೆಡ್ಡೆ, ಇದೆಲ್ಲ ನೋಡಿ ಎಷ್ಟು ಸಿಕ್ಕಿದೆ. ಇನ್ನು 2 ಇದೆ, ಅದನ್ನು ತೆಗೆದುಬಿಡೋಣ. ನೋಡಿ 2 ಅಂದ್ಕೊಂಡ್ವಿ, ನೋಡಿದ್ರೆ ಅದರಲ್ಲಿ ಎಷ್ಟಿತ್ತು ನೋಡಿ. ನೋಡಿ ಇದು ಆವಾಗಲೇ ಇದು 2 ಅಂದ್ಕೊಂಡು ನೋಡಿದ್ರೆ ಇನ್ನೂ ಇತ್ತು. ಇನ್ನೂ ಆಗಿದ್ರೆ ಸಿಗ್ಬೋದು ಅಲ್ಲಿ ಅಲ್ಲೆಲ್ಲ, ಬಟ್ ಸಾಕು ಇಷ್ಟು ಸಿಕ್ತಲ್ಲ, ಬೇಜಾನಾಯ್ತಲ್ಲ, ಇನ್ನೇನು ಬೇಕು. ಬಟ್ ಏನು ಬೇಜಾರಂದರೆ ಸೀಗೆಣಸು ಮಾತ್ರ ಇಷ್ಟೇ ಸಿಕ್ಕಿದ್ದು. ಬಿಸಿಲು ಬೇರೆ, ಬೆವ್ತೋಗ್ಬಿಟ್ಟೆ. ಬೆವ್ತಿದ್ದಕ್ಕೂ ನೋಡಿ ಇದೆಲ್ಲ ಸಿಕ್ತು. ಕಷ್ಟಪಟ್ಟರೆ ಇದೇನು ಕೈ ಕೆಸರಾದರೆ ಬಾಯಿ ಮೊಸರು. ನೋಡಿ ಟೋಟಲ್ ಒಟ್ಟು ಇಷ್ಟು ಸಿಕ್ತು. ಇಷ್ಟಿರ್ಬೋದು, ನೀವೇ ಗೆಸ್ ಮಾಡಿ ಕಮೆಂಟಲ್ಲಿ ಹಾಕಿ ಎಷ್ಟು kg ಇರ್ಬೋದು ಅಂತ. ನೋಡಿ ಎಷ್ಟು ದಪ್ಪ ಇರೋದು, ಇದು ಒಳ್ಳೆ ಸೈಜ್ ನೋಡಿ, ಇದೆಲ್ಲ ಒಳ್ಳೆ ಸೈಜ್ ಇರೋಂಥದ್ದು. ಅಲ್ಲ ಅರ್ಧ kg ಬಂದ್ಬಿಡುತ್ತೆ, ಅರ್ಧ ಇಲ್ಲ ಅಂದರೂ ಅಟ್ಲೀಸ್ಟ್ ಒಂದು 300 ಗ್ರಾಮ್ಸ್ 400 ಗ್ರಾಮ್ಸ್ವರೆಗೂ ಬರುತ್ತೆ. ಇದು ಸ್ವಲ್ಪ ಕಮ್ಮಿ, ಬಟ್ ಎಷ್ಟಿದೆ ನೋಡಿ. ಬಟ್ ಸೀಗೆಣಸು ಮಾತ್ರ ಇದೊಂದೇ ಸಿಕ್ಕಿದ್ದು, ಇದೊಂದು ಮತ್ತು ಇದೊಂದು ಪುಟಾಣಿದು, ಇಷ್ಟೇ ಸಿಕ್ಕಿದ್ದು. ನೋಡಿ ಒಟ್ಟು ಎಷ್ಟು ಸಿಕ್ತು ನೋಡಿ. ಇಷ್ಟೊಂದು ಸಿಕ್ಕಿದೆ ಮರಗೆಣಸು. ಅವಾಗಲೇ ಮಳೆ ಇಲ್ಲ ಅಂತ ಹೇಳಿದೆ, ನೋಡಿದ್ರೆ ಮಳೆನೂ ಸ್ಟಾರ್ಟ್ ಆಗೈತೆ ಇವಾಗ ಅಷ್ಟೇ. ನೋಡಿ ಎಷ್ಟು kg ಬಂದಿರ್ಬೋದು ಅಂತ ಕಮೆಂಟಲ್ಲಿ ಹೇಳಿ. ನನಗೆ ಈ ಥರ ವೀಡಿಯೋ ಮಾಡೋಕ್ಕೆ ಇಷ್ಟ, ಯಾಕಂದರೆ ಇದರಿಂದ ಬೇರೆಯವ್ರಿಗೂ ಇನ್ಸ್ಪೈರ್ ಆಗುತ್ತೆ. ಈ ಥರ ಅವರು ಮನೆಯಲ್ಲೇ ಬೆಳ್ಕೊಬೋದು ಈ ಥರ ತರಕಾರಿನ ಅಂತ ಗೊತ್ತಾಗುತ್ತೆ. ಸಿಂಪಲ್, ಸ್ವಲ್ಪ ಜಾಗ ಇದ್ದರೆ ಸಾಕು. ನಾನು ಇದಕ್ಕೂ ಮುಂಚೆನೂ ವೀಡಿಯೋ ಮಾಡಿದ್ದೀನಿ, ಹೇಗೆ ಮರಗೆಣಸನ್ನ ಬೆಳೆಸೋದು ಅದೆಲ್ಲ ಮಾಡಿದ್ದೀನಿ, ಹಾರ್ವೆಸ್ಟ್ ಮಾಡೋದು ಮಾಡಿದ್ದೀನಿ. ಸೊ ಇದೇ ಥರ ನೀವು ಅಷ್ಟೇ ಜಾಗ ಸಿಕ್ಕರೆ ಎಷ್ಟಾಗುತ್ತೋ ಅಷ್ಟು ಬೆಳ್ಕೊಳ್ಳಿ. ಮಳೆ ಜೋರಾಯಿತು, ಜಾಸ್ತಿ ಮಾತಾಡೋಕ್ಕಾಗಲ್ಲ, ಫೋನ್ ನೆಂದೋದ್ರೆ ಕಷ್ಟ. ಸೊ ಹಂಗಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವೀಡಿಯೋ ಮಾಡೋದು ತುಂಬ ಕಷ್ಟ ನೋಡಿ, ಈ ಥರ ಮಳೆ ಬರ್ತಾ ಇರುತ್ತೆ, ಬಿಸಿಲಿರುತ್ತೆ, ಅದ್ರ ಜೊತೆಗೆ ನಾನೇ ವೀಡಿಯೋ ಮಾಡಬೇಕು, ನಾನೇ ಎಡಿಟ್ ಮಾಡಬೇಕು, ನಾನೇ ಅಪ್ಲೋಡ್ ಮಾಡಬೇಕು, ಎಲ್ಲ ನಾನೇ ಮಾಡಬೇಕು. ಹೆಲ್ಪ್ ಯಾವುದು ಸಿಗೋಲ್ಲ. ಸೊ ಅದಕ್ಕೋಸ್ಕರ ವೀಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ತುಂಬ ಹೆಲ್ಪ್ ಆಗುತ್ತೆ. ಕಮೆಂಟ್ ಎಲ್ಲ ಮಾಡಿ, ಕಮೆಂಟ್ ಎಲ್ಲ ಮಾಡಿದ್ರೆ ನಮಗೂ ಮೋಟಿವೇಶನ್ ಸಿಗುತ್ತೆ ಇನ್ನೂ ವೀಡಿಯೋ ಮಾಡ್ತಾ ಇರೋಕ್ಕೆ. ಸೊ ಹಿಂಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮಳೆ ಜೋರಾಯಿತು, ಬಾಯ್.